ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಶ್ರೀ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು ಅಂದರೆ HWS ಫಾರ್ಚೂನ್ ಕಂಪನಿ ಬಗ್ಗೆ. ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ, ಬಟ್ ಅದು ಕಂಪ್ನಿ ಅಥವಾ ಅಲ್ಲಿ ವರ್ಕ್ ಮಾಡೋರು ಹೇಳಿದ್ರು ಈ ರೀತಿ ಹಾಕಬಾರ್ದು ಅಂತ ಹೇಳಿ. ಸೊ ನಾನು ಅದ್ರ ಕಾರಣದಿಂದ ರಿಮೂವ್ ಮಾಡಿದೆ. ಬಟ್ ನಾನು ಕೆಲವೊಬ್ಬರಲ್ಲಿ ಕಮೆಂಟ್ ಹಾಕ್ತಿದ್ರು, ನೀವು ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಐ ಡಿ ಇದೆಯಾ, ಫಸ್ಟ್ ನೀವು ಜಾಯ್ನ್ ಆಗಿ ಅದು ಇದು ಅಂತ. ನಾನು ಅದಕ್ಕೆ ಹೇಳಿ ಇವತ್ತು ವಿತ್ ಪ್ರೂಫ್ ಜೊತೆ ಬರೆದಿದ್ದೀನಿ. ಅಲ್ಲೇ ನಾನು ವರ್ಕ್ ಮಾಡ್ತಿದ್ದೀನಿ. ಸೊ ಐ ಡಿನೂ ಇದೆ ನನ್ನ ಹತ್ರ, ಐ ಡಿ ಕಾರ್ಡು ಕೂಡ ಇದೆ. ಸೊ ಅದನ್ನು ನಾನು ನಿಮಗೆ ಸ್ಕ್ರೀನ್ಶಾಟ್ ಮೇಲೆ ಅದೇ ನನ್ನ ಸ್ಕ್ರೀನ್ ರೆಕಾರ್ಡೇ ಲೈವಾಗಿ ತೋರಿಸ್ತೀನಿ ನಿಮಗೆ. ಡೈರೆಕ್ಟಾಗಿ ನನ್ನ ಮೊಬೈಲ್ ಡೆಸ್ಕ್ಟಾಪಲ್ಲಿ ಗೂಗಲ್ಗೆ ಹೋಗಿ HWS ಫಾರ್ಚೂನ್ ಕಂಪನಿ ಅಂತ ಹೊಡೆದೆ. ಸೊ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ಸೊ ಅಲ್ಲಿ ಮಾನಚಿತ್ರ ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಅನುಶ್ರೀ LC ಅಂತ ಇದು ನನ್ನ ಐ ಡಿ. ನಾನು ಯಾವಾಗ ಜಾಯ್ನ್ ಆಗಿದ್ದು ಅನ್ನೋದು ಕೂಡ ಅಲ್ಲಿ ತೋರಿಸುತ್ತೆ. ಮತ್ತು ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ. ನಾನು ನೋಡ್ಬೋದು ಇದು ನನ್ನ ಐ ಡಿ, ಇದು ಎಲ್ಲ ಪ್ರೂಫ್. ಅದರಲ್ಲಿ ಯಾರು ನೀವು ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳ್ತಿರಲ್ಲ, ನಂಬರ್ ಕೊಡಿ ಅದು ಇದು ಅಂತ. ಸೊ ನೋಡ್ಬೋದು ಇದು ನನ್ನ ಐ ಡಿ, ನನ್ನ ಹೆಸರು ಕೂಡ, ನನ್ನ ಐ ಡಿ ಕಾರ್ಡ್ ಕೂಡ ನಮಗೆ ಶೋ ಮಾಡ್ತೀನಿ. ಐ ಡಿ ಕಾರ್ಡ್ ಕೂಡ ಆ್ಯಪಲ್ಲೇ ಇರುತ್ತೆ ನಾವು ಆ್ಯಕ್ಟಿವೇಟ್ ಆದಾಗ. ಸೊ ನೋಡ್ಬೋದು ಇದು ನನ್ನ ಐ ಡಿ ಕಾರ್ಡ್, ಅನುಶ್ರೀ LC ಅಂತ. ಇದು ನನ್ನ ಐ ಡಿ ಕಾರ್ಡ್ ನೋಡ್ಬೋದು, ಇದು ನನ್ನ ಪ್ರೂಫ್ ಆಗಿರುತ್ತೆ HWS ಫಾರ್ಚೂನ್ ಕಂಪನಿದು. ಈಗ ತೋರಿಸಿದ್ನಲ್ಲ ಅದು ನನ್ನ ಐ ಡಿ ಪ್ರೂಫು. ನಾನು 100% ಟ್ರಸ್ಟೆಡ್ ಅಂತಲೇ ಹೇಳ್ತೀನಿ HWS ಫಾರ್ಚೂನ್ ಕಂಪನಿ. ನಾನು ತುಂಬ ಕಂಪ್ನಿನ ನೋಡಿದ್ದೆ, ಬಟ್ ನನಗಿದೇ ಫಸ್ಟ್ ಟೈಮ್ ನನಗೆ ತುಂಬ ಟ್ರಸ್ಟೆಡ್ ಕಂಪ್ನಿ ಸಿಕ್ಕಿದ್ದು. ಮತ್ತು ತುಂಬ ಲೀಡ್ಸ್ಗಳೇ ಆಗಿರಲಿ, ತುಂಬ ನನ್ನ ಅಂಡರ್ ಅಂದರೆ ನಾನು ಅವ್ರ ಅಂಡರ್ ಅಂದರೆ ಹಜಿರಾ ಅವರ ಅಂಡರಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ತುಂಬಾ ಸಪೋರ್ಟಿವ್ ಆ್ಯಂಡ್ ಹೆಲ್ಪ್ ಮಾಡ್ತಾರೆ. ಸೊ ಇದಕ್ಕಿಂತ ಏನು ಬೇಕು? ಯಾವುದೇ ಕೆಲವೊಬ್ಬರು ಹೇಳ್ತಾರೆ ವಾಟ್ಸಪ್ಪಲ್ಲಿ ಕಮೆಂಟ್ ಮೂಲಕ ಹೇಳ್ತಾರೆ, ಸುಮ್ಮನೆ ದುಡ್ಡು ಇಸ್ಕೊತಾರೆ, ಆಮೇಲೆ ಮೆಸೇಜ್ ಮಾಡಲ್ಲ, ರಿಪ್ಲೈ ಮಾಡಲ್ಲ ಅಂತ. ಖಂಡಿತವಾಗ್ಲೂ ಯಾವುದೇ ರೀತಿ ಇಲ್ಲ. ಅವರು ಬ್ಯುಸಿ ಇದ್ದರೆ ರಿಪ್ಲೈ ಮಾಡಲ್ಲ ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿಯಾದಂತಹ ನಾವು ಡೌಟ್ ಕೇಳಿದೆ ನಾವು ಅವ್ರು ಹೇಳ್ದಂಗೆ ಸುಮ್ಮನೆ ಆಗೋ ಅಂಥವ್ರಲ್ಲ ಯಾರೂ ಕೂಡ. ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ನಾನು ವಾಟ್ಸಪ್ ಅಂತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರು, ವಾಟ್ಸಪ್ ಗ್ರೂಪ್ ಹಾಕಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ಜಾಯ್ನ್ ಆಗಿ ಅಡ್ಮಿನ್ ಅವ್ರಿಗೆ ಮೆಸೇಜ್ ಮಾಡ್ಬೋದು. ಇಲ್ಲಿ ವಾರಕ್ಕೆ 30,000ವರೆಗೂ ಅರ್ನಿಂಗ್ ಮಾಡೋವಂಥವ್ರು ಇದ್ದಾರೆ. ಯೂಟ್ಯೂಬಲ್ಲಿ ಕೆಲವರು ಹೇಳ್ತಿರ್ತಾರೆ, ಕೆಲವೊಬ್ಬರೂ ಕೂಡ ಮಾಡ್ತಿರ್ತಾರೆ ಆಲ್ರೆಡಿ ವರ್ಕು, ಅವರು ಕೂಡ ಹೇಳ್ತಾರೆ. ವೀಕ್ಲಿ ಜಾಸ್ತಿ, ನನಗೆ ಮಂತ್ಲಿ ಹೇಳ್ತಾ ಇಲ್ಲ, ವೀಕ್ಲಿ ಅಷ್ಟು ಅರ್ನ್ ಇದ್ದಾರೆ. ಮಂತ್ಲಿ ನಾವಲ್ಲ, ವೀಕ್ಲಿ 10,000 ಮೇಲೆ ಕೂಡ ಅರ್ನ್ ಮಾಡಿದ್ದಾರೆ. ಏನಂದರೆ ಏನು ಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು ನಾವು. ಸುಮ್ಮನೆ ನಾವು ಕಂಪ್ನಿಗೆ ಜಾಯ್ನ್ ಆಗಿಬಿಟ್ಟು ಅಲ್ಲೇನೋ ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಬಿಟ್ಬಿಡೋದಲ್ಲ. ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ನಮಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಆಗೇ ಆಗುತ್ತೆ. ನಾನೇ ಇದಕ್ಕೆ 100% ಗ್ಯಾರಂಟಿ ಕೂಡ. ಸೊ ಯಾರೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕೂಡ ನೀವು ಜಾಯ್ನ್ ಆಗಿ ವರ್ಕಿಂಗು ಮಾಡಿ, ಮನೆಯಲ್ಲಿ ಕೂತ್ಕೊಂಡು ಫ್ರೀ ಟೈಮಲ್ಲಿದ್ದಾಗ ಅವಾಗ ನಿಮಗೆ ಅನಿಸುತ್ತೆ, ವಾವ್, ನಾನು ಎಂಥ ಟ್ರಸ್ಟೆಡ್ ಕಂಪ್ನಿನ ಚಾಯ್ಸ್ ಮಾಡಿದ್ದೀನಿ ಅಂತ ಹೇಳಿ. ಮೀಟಿಂಗ್ ಇರುತ್ತೆ, ಎವ್ರಿ ಡೇ ಮೀಟಿಂಗ್ ಇರುತ್ತೆ, ಆಪರ್ಚುನಿಟಿ ಮೀಟಿಂಗು ಮತ್ತು ಟ್ರೈನಿಂಗ್ ಮೀಟಿಂಗ್. ಆಪರ್ಚುನಿಟಿ ಮೀಟಿಂಗ್ ಅಂದರೆ ಯಾರು ನಾವು ವರ್ಕ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು, ಕಂಪ್ನಿ ಬಗ್ಗೆ ಮತ್ತು ವರ್ಕ್ ಬಗ್ಗೆ ತಿಳ್ಕೊಳ್ಳೋರು ಆಪರ್ಚುನಿಟಿ ಮೀಟಿಂಗ್ನ ಅಟೆಂಡ್ ಮಾಡಿ ಜಾಯ್ನ್ ಆದವ್ರಿಗೆ ಟ್ರೈನಿಂಗ್ ಮೀಟಿಂಗ್ಸು ಇರುತ್ತೆ. ಸೊ ಎವ್ರಿ ಡೇ ಟ್ರೈನಿಂಗ್ ಮೀಟಿಂಗ್ಸು ಇರುತ್ತೆ, ಆಪರ್ಚುನಿಟಿ ಮೀಟಿಂಗ್ಸು ಇರುತ್ತೆ. ಇಲ್ಲಿ ಏನು ಪಾಯಿಂಟ್ ಅಂದರೆ ನಾವು ಮೀಟಿಂಗ್ ಅಟೆಂಡ್ ಮಾಡಿದಾಗ ನಾವು ಅರ್ಥ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೇನೋ ಅವ್ರೇನೋ ಹೇಳ್ತಿರ್ತಾರೆ, ಅಯ್ಯೋ ನನಗೆ ಗೊತ್ತಿದ್ದು, ನಾನು ಮಾಡಿದ್ದೀನಿ ಇದು ಅಂತೇಳಿ ಅರ್ಧಕ್ಕೆ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ ಕೆಲವೊಬ್ಬರು. ಮತ್ತು ಕೆಲವೊಬ್ಬರು ಫೋನ್ ಮಾಡ್ತಾರೆ, ಇದು ನನಗೆ ಗೊತ್ತು ಮೇಡಮ್, ನಾನು ಆಲ್ರೆಡಿ ವರ್ಕ್ ಮಾಡಿದ್ದೀನಿ, ಅಯ್ಯೋ ಅದು ಇದು ಅಂತ ಹೇಳಿ. ಸೊ ಆ ರೀತಿ ಅಲ್ಲವೇ ಇಲ್ಲ, ಇದು ತುಂಬಾ ಡಿಫ್ರೆಂಟಾಗಿದೆ HSW ಫಾರ್ಚೂನ್ ಕಂಪ್ನಿ ಕಡೆಯಿಂದ ವರ್ಕ್ ಮಾಡೋವಂಥದ್ದು. ಇಲ್ಲಿ ಎಲ್ಲರೂ ಕೂಡ ಅಷ್ಟೇ ಸಪೋರ್ಟಾಗಿದ್ದಾರೆ. ನೀವು ಜಾಯ್ನ್ ಆದ ತಕ್ಷಣ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ, ನೀವೇ ನೋಡ್ಬೋದು ಅಲ್ಲಿ ವರ್ಕ್ ಯಾವ ರೀತಿಯಾಗಿರುತ್ತೆ ಅಂತ. 100% ನಿಮಗೆ ಪ್ರೂಫ್ ಇನ್ನೊಂದು ಸತಿ ನಾನು ಹಾಕ್ತೀನಿ, ಮಂಡೇ ಪ್ರೂಫು. ಎವ್ರಿ ಮಂಡೇ ಗ್ರೂಪಲ್ಲಿ ಪ್ರೂಫ್ ಹಾಕ್ತಿರ್ತಾರೆ ವಿತ್ ಡೇಟು ಮೆಸೇಜು ಕೂಡ. ಮೀಟಿಂಗಲ್ಲೇ ಆನ್ಲೈನ್ ಅಲ್ಲೇ ಲೈವಲ್ಲೇ ತೋರಿಸ್ತಾರೆ.
ಅಲ್ಲೇ ಅವ್ರಿಗೆ ಮೆಸೇಜ್ ಬಂದಿರೋದು, ಪ್ರೂಫ್ ಬಂದಿರೋದೆಲ್ಲ. ಇದಕ್ಕಿಂತ ಬೇಕಾ? ಏನಾರ ಎಡಿಟ್ ಮಾಡಿದ್ದಾರೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೇ ಲೈವಲ್ಲೇ ತೋರಿಸ್ತಾರೆ. ನೀವು ಸಂಡೇ ವಿತ್ಡ್ರಾ ಮಾಡಿಕೊಂಡ್ರೆ ಮಂಡೇ ನಮ್ಮ ಬ್ಯಾಂಕಿಗೆ ಆಲ್ರೆಡಿ ಬಂದುಬಿಟ್ಟಿರುತ್ತೆ ದುಡ್ಡು. ಅಷ್ಟು ಟ್ರಸ್ಟೆಡ್ ಆ್ಯಪ್ ಇದು. ನೀವು ಒನ್ಸ್ ಮೀಟಿಂಗ್ ಜಾಯಿನ್ ಆಗಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಫಸ್ಟು ಯಾರೇ ಮಗು ಇದೆ ನನಗೆ ಕೆಲಸ ಮಾಡೋಕ್ಕೆ, ನನಗೂ ಮಗು ಇದೆ, ನಾನು ಕೆಲಸ ಮಾಡ್ತಿದ್ದೀನಿ, ಯಾಕಂದರೆ ನನಗೆ ಇಂಟ್ರೆಸ್ಟ್ ಇದೆ, ನನಗಿದು ಒಳ್ಳೆ ಕಂಪ್ನಿ, ಒಳ್ಳೆ ಆಪರ್ಚುನಿಟಿ ನನಗೆ ಇಲ್ಲಿ ಸಿಕ್ಕಿರೋ ಅಂಥದ್ದು. ಸೊ ಅದನ್ನು ನಾನು ಮಿಸ್ ಮಾಡಿಕೊಂಡೆ. ನಾನು ಇಲ್ಲಿ ಕೂಡ ವರ್ಕ್ ಮಾಡ್ತಾಯಿದ್ದೀನಿ HSW. ನೀವು ಕೂಡ ಜಾಯ್ನ್ ಆಗಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೂಪ್ಗೆ ಹೋಗಿ ಆ ಅಡ್ಮಿನ್ನವ್ರಿಗೆ ಮೆಸೇಜ್ ಮಾಡಿ ಅಥವಾ ಗ್ರೂಪಲ್ಲೇ ಮೆಸೇಜ್ ಮಾಡಿ, ನಂಬರ್ ಕೂಡ ಕೊಡ್ತೀನಿ. ಮೀಟಿಂಗ್ ಅಟೆಂಡ್ ಮಾಡಿ. ಫೋನ್ ಮಾಡ್ತಿದ್ದಂಗೆ ಏನು ವರ್ಕು ಹೇಳಿ, ಫೋನಲ್ಲಿ ಆಗಲ್ವಾ ಅಂತ ನೀವು ಕೇಳೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಫೋನಲ್ಲಿ ಏನು ಹೇಳೋಕ್ಕಾಗುತ್ತೆ, ನಿಮ್ಗೆ ಏನು ಅರ್ಥ ಆಗುತ್ತೆ, ಅದೇ ಒಂದು PPT ತೋರಿಸು ಹೇಳೋದಕ್ಕೂ ಬಾಯಲ್ಲಿ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು. ನೀವು ಫಸ್ಟ್ ಮೀಟಿಂಗ್ ಅಟೆಂಡ್ ಆಗಿ ಆಮೇಲೆ ಏನೇ ಡೌಟ್ ಇದ್ದರೂ ಕೂಡ ನೀವು ಫೋನ್ ಮಾಡಿ ಕೇಳ್ಬೋದು, ಸರಿನಾ? ನಾನು ಇಷ್ಟು ಹೇಳಿದ್ದೀನಿ ಅಂದಮೇಲೆ ನಿಮಗೆ ಬಿಟ್ಟಿದ್ದು. ಎಲ್ಲ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಮನೇಲಿರೋಂಥವ್ರು ಕೂಡ ವರ್ಕ್ ಮಾಡ್ಬೋದು. ಇಷ್ಟು WH ಫಾರ್ಚೂನ್ ನನ್ನ ಟ್ರಸ್ಟೆಡ್ ಅಂತಲೇ ಹೇಳ್ಬೋದು ಇದು ಕಂಪ್ನಿಗೆ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೇಗ ವರ್ಕಿಗೆ ಜಾಯಿನ್ ಆಗಿ ಅರ್ನಿಂಗ್ ಮಾಡಿ ನೀವು. ಮತ್ತು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.